ಹಾಂ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಡೇಟ್ ಎಷ್ಟಪ್ಪ? 16 ಮಂಗಳವಾರ ದಿವಸ. ಮೊದಲನೇ ಆರ್ಡ್ರು ಯಾವ್ದು ಬಿದ್ದೈತೆ ಅಂದರೆ ಕೆಫೆ ಪ್ರಸಿದ್ಧಿ ಬಿದ್ದೈತಿ. ಗಾಡಿ ಕಿಲೋಮೀಟರ್ಸ್ ಅಂದ್ರೆ ಕೇಳೇಬೇಡಿ, ಸ್ಪೀಡಾಮೀಟ್ರ್ ಹೋಗಿಬಿಟ್ಟೈತೆ. ಪೂರ್ತಿನೇ ಜೀರಾಗ ಬಂದುಬಿಟ್ಟು ನಿಂತುಬಿಟ್ಟೈತೆ. ಅದು ಎಷ್ಟು ಸರಿ ಹಾಕಿದ್ನೋ ಎಷ್ಟು ಸರಿ ತೆಗೆದ್ನೋ ನನಗೆ ಗೊತ್ತಾಗ್ತಲ್ಲ. ಸ್ಪೀಡಾಮೀಟ್ರದು ಪದೇ ಪದೇ ಹೋಗ್ತಾ ಇರೋದು. ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳ್ಕೊಡಿ ಗೈಸು ನನಗೆ. ಎಲ್ಲಿ ಒಂದು ಲೋಕಲ್ ಆರ್ಡ್ರ್ ಕೊಟ್ಟಿರೋದು ಏನಿದೆ ಐಟಮು? ಇಡ್ಲಿ 1 ಪ್ಲೀಸದು 8 ಫುಡ್ ರೆಡಿ ಕೊಟ್ಬಿಟ್ರು. ಇಲ್ಲಿ ನೋಡಿದ್ರೆ ಇನ್ನೂ ರೆಡಿ ಇಲ್ಲ ಅಣ್ಣ. ಒಂದೊಂದು ಪೀಸದು 8 ಇಡ್ಲಿ ಪಾರ್ಸಲ್ ಬೇಗ. ಹಾಂ ಇಲ್ಲಿ ನೋಡಿ, ಅದೇ ಇಡ್ಲಿ 1 ಪೀಸ್ದು. ಡೈಲಿ ಬಂದುಬಿಟ್ಟು ಕೇಳ್ತಾ ನೋಡಿ ಗೈಸ್, ಒಂದು ಕಮೆಂಟ್ ಬಾಕ್ಸನ್ನು ಹೋಗಿದ್ಬಿಡ್ರಿ. ಹಾಂ ಅದೇ ಎಷ್ಟು? ಒಂದೊಂದು ಪೀಸ್ ತಾನೇ 8? ಹಾಂ 8 ಪೀಸು. ಹಾಂ 8 ಇಡ್ಲಿ. ಅವನು ಕಮೆಂಟ್ ಬಾಕ್ಸ್ನ ಹೋಗೋದು ಕೆಫೆ ಪರಿಸ್ಥಿತಿಗೆ ಬಂದುಬಿಟ್ರೆ, ಯಾರಾದರೂ ಬಂದುಬಿಟ್ರೆ ಸರಿಯಾಗಿ ಹೋಗೋದು ಬಿಟ್ರೆ, ಬಂದಾಗೆಲ್ಲ ಕೇಳ್ತಾನೆ ಅವನು ಇದೇನೇನು ಅದೇನು ಅಂತ. ಬನ್ನಿಗೆ ಇದು ನಮ್ಮದೇನಾ? ಹಾಂ ಬನ್ನಿಗೆ ಸಿಗ್ತೀನಿ ಗೈಸ್. ಮೊದಲನೇ ಆರ್ಡ್ರು ಡ್ರಾಪ್ ಕೊಟ್ಟೆ 35 ರೂಪಾಯಿದು. ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ಇಲ್ಲೇ ತಿಂಡ್ಲು ಹತ್ರನೇ ಇದ್ದೀನಿ. 35 ರೂಪೀಸ್. ಫಸ್ಟ್ ಆರ್ಡ್ರ್ ಇಸ್ ಕಂಪ್ಲೀಟ್ ಗಾಯ್ಸ್. ಇವತ್ತು ಇನ್ಸ್ಟಿಟ್ಯೂಟ್ ನೋಡಿ. 21 ಆರ್ಡ್ರಿಗೆ 440, 28 ಆರ್ಡ್ರಿಗೆ 590, 33 ಆರ್ಡ್ರಿಗೆ 715, 39 ಆರ್ಡ್ರ್ ಹೊಡೆದ್ರೆ 865. ನಿನ್ನೆದು ಎಷ್ಟು ಆ್ಯಪ್ ಆಗಿದೆ ಅಂದರೆ 2360 ರೂಪಾಯಿ ಆಗಿರೋದು ಗೈಸ್ ನಿನ್ನೆದು. ಇರಿ ನೆಟ್ವರ್ಕೆ ಬರೋಲ್ಲ, ಇವಾಗ ಬರುತ್ತೆ ನೋಡಿ. 2360 ರೂಪಾಯಿ ಆಗಿರೋದು ಅಷ್ಟೇ ಗೈಸ್. ಬನ್ನಿ ಇವಾಗ ಮತ್ತೆ ಎಲ್ಲ ಕೊಡ್ತಾ ನೋಡೋಣ. 9 ಗಂಟೆರು ಸರಿ 7ರಿಂದ 8 ಮುಂದೆ ಶಿಫ್ಟ್ ಬುಕ್ ಮಾಡ್ಕೊಂಡಿದ್ದೀನಿ ರೀ. 8ರಿಂದ 9 ಒಂದು ಮಾಡ್ಕೊಂಡ್ಬಿಡ್ತೀನಿ, ಮರ್ತೋಗ್ಬಿಡ್ತೀನಿ ಮತ್ತೆ. 8ರಿಂದ 9 ಬುಕ್ ಆಯಿತು. ಶಿಫ್ಟ್ ಈಸ್ ಬುಕ್ಡ್. ಬನ್ನಿ ಸಿಗ್ತೀನಿ ಮತ್ತೆ ಗಾಯ್ಸ್. ಫುಲ್ ಲಾಂಗ್ ಆರ್ಡ್ರು. 13 ಕಿಲೋಮೀಟ್ರ್ 2 ಟ್ರಿಪ್ಸ್ ಕೌಂಟು. 46 ರೂಪಾಯಿ ಸರ್ಜು, 46 ರೂಪಾಯಿ ರಿಟರ್ನ್ ಅಮೌಂಟು. ಎಲ್ಲಿ? ಇದ್ರ ಕಡೆ ಜಕ್ಕೂರ್ ಕಡೆ ಕೆಫೆ ಪ್ರಸಿದ್ಧಿ ಪಿಕಪ್ಪು. ಫುಡ್ಡು ರೆಡಿ ಇದೆ. ಅಲ್ಲಿ ನೋಡಿದ್ರೆ ಪ್ಯಾಕ್ ಇರಲ್ಲ. ಇದೊಂದೇ ತಲೆನೋವು ನಮಗೆ. ಅಪಾರ್ಟ್ಮೆಂಟ್ಗೆ ಹಾಕ್ಬಿಟ್ಟವನೆ. ಬನ್ನಿ ಹೋಗೋಣ ಜಕ್ಕೂರು ಆ ಸೈಡು. ಅಗ್ರಹಾರ ಜಕ್ಕೂರು ಅದು ಬಿದ್ದಿರೋದು ಇವಾಗ ಆರ್ಡ್ರು. ಗೈಸ್ ಎಷ್ಟು ಟೈಮ್ ಪಾಸ್ ಮಾಡ್ತಾನಂದರೆ ಇವನು ನೋಡಿ. ಇವಾಗ ಮಾತಾಡ್ತಾ ಇಲ್ಲ, ವೀಡಿಯೋ ಅಂದ ತಕ್ಷಣ ಮಾತಾಡಲ್ಲ. ಇವಾಗ ಮಾತಾಡು. ನಾವು ನಿಮ್ಮವರು, ನೀವು ನಮ್ಮವರು. ಬೇಗ ಹೋಗಿ ಆರ್ಡರ್ ಕೊಟ್ಟರೆ ಪಾಪ ನಾಷ್ಟ ಮಾಡಿ ಬಿಟ್ಟು ಡ್ಯೂಟಿಗೆ ಹೋಗ್ತಾರೆ. ಬೇಗ ಕೊಡಿ ಸರ್. ಒಳ್ಳೆ ಬುದ್ಧಿ. ನೀನು ಬೇಗ ಪ್ಯಾಕ್ ಮಾಡಿ ಕೊಟ್ಟರೆ ಸಾಕಲ್ಲ. ಇಷ್ಟೊತ್ತವರು ಬೇರೆ ಮಾತು, ಈಗ ಬೇರೆ ಮಾತು. ಇವಾಗ ಬೇಗ ಅವನು ಬಿಟ್ಕೊಡಲ್ಲ. ಜೀವ ಕೊಡ್ತೀನಿ ನೋಡಿ ಅವಾಗಲೇ ಏನಂತ ಇದ್ದ. ಬನ್ನಿಗೆ ಇದನ್ನ ಎಷ್ಟು ಕಿಲೋಮೀಟ್ರ್ ಇದೆ? ಎ ಬ್ಲಾಕ್ ಇದೆ, ಪರವಾಗಿಲ್ಲ. 002 12 ಕಿಲೋಮೀಟ್ರ್ ಗೈಸ್ ಇದು. ಯಪ್ಪ ದೇವ್ರೆ, ಈ ರೋಡಿಂದ ಹೋಗೋಷ್ಟರಲ್ಲಿ ಉಪ್ಮಾ ಗಿಪ್ಮಾ ರೈಸ್ ಬಾತು ಏನೋ ಹಾಳಾದಾಗಿರಲಿ ಇಲ್ಲಪ್ಪ. ಹೋಗೋ ಸ್ಪೀಡ್ಗೆ 12 ಕಿಲೋಮೀಟ್ರು 27 ನಿಮಿಷ ತೋರಿಸ್ತವನೆ. ರೂಟ್ ಅಂದ್ರೆ ಗೊತ್ತು, ಕೆರೆ ಪಕ್ಕದ ರೋಡಿಂದ ಹೋಗ್ಬಿಟ್ರೆ ಬೇಗ ಹೋಗ್ಬೋದು. ಜೈ ಆಂಜನೇಯ ಅಂದ್ಕೊಂಡು 7-10 ಗಂಟೆ ಆಗೈತೆ. ಒಂದು 7:30 ಗಂಟೆ ಅಷ್ಟರಲ್ಲಿ ಡ್ರಾಪ್ ಕೊಡೋಣ ಗೈಸ್. ಇವಾಗ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀನಿ. ಎ ಬ್ಲಾಕು. ಇಲ್ಲ ಗ್ರೌಂಡ್ ಫ್ಲೋರ್ ಇರೋದು. ಹೆಂಗೋ ಬೇಗ ಹೋಗಿ ಕೊಟ್ಬಿಟ್ಟು ಕೊಡೋಣ. ಡ್ಯಾಮೇಜ್ ಎಷ್ಟಾಯಿತು ಯಪ್ಪ? ಯಾವ ಥರ ಆಗಿದೆ? ಇಲ್ಲಪ್ಪ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ ಬಿಡಿ. ಹೆಂಗೋ ಎಷ್ಟು ಟೈಮಿಂಗ್ಸು? 7:32 ಆಯಿತು. ಇವಾಗ ಬಂದಿದ್ದೀನಿ. ಎಲ್ಲೋ A002 ಯಾವ ಸೈಡ್ ಇದೆ? ಎ ಬ್ಲಾಕು. ಯಪ್ಪ ಸುಸ್ತೆ ಆಯಿತು. ಯಾವ ಸೈಡು A002 6 2 ಹಾಂ 2 ಎಲ್ಲಿದೆ ಗೈಸ್? ಈ ಸೈಡ್ ಅಂತೂ ಏನಿಲ್ಲ. ಯಾವ ಸೈಡಪ್ಪ? ಯಾವ ಕಡೆ ಹೋಗ್ಬೇಕು? ಇಲ್ಲಿ 3 ಐತೆ. 2 ಯಾವ ಸೈಡ್? ಆ ಕಡೆ ಇರಬೇಕು ಅನ್ಕೋತೀನಿ. ಗೊತ್ತಿಲ್ಲ ಯಾವ ಕಡೆ ಇದೆ ಅಂತ. ಹುಚ್ಚು 1 2 ಎಲ್ಲೈತೆ? ಈ ಕಡೆ ಇಲ್ಲಿದೆ ಸರ್. ವೆಲ್ಕಮ್ ಸರ್. ಬನ್ನಿಗೆ ಎಷ್ಟು ರೂಪಾಯಿ? 160 ಎಷ್ಟು ಕೊಟ್ಟಿದ್ರು? ಡ್ರಾಪ್ ಆಗು. ನಮ್ಮ ಮನೆಗೆ ಬೆಂಗಳೂರಲ್ಲಿ 5G 4G. ಇವಾಗ ನಂದು ಅರ್ಧ ನೆಟ್ ಖಾಲಿಯಾಗಿಬಿಟ್ಟೈತೆ. ಇನ್ನೂ ವೀಡಿಯೋ ಅಪ್ಲೋಡ್ ಆಗ್ತಾನೆ ಇದೆ. ಟೈಮಿಂಗ್ಸ್ 7:30 ಆಯಿತು.
ಇನ್ನೂ 13-14 ನಿಮಿಷ ಅಂತ ತೋರಿಸ್ತಾನಿದೆ, ಇನ್ನೂ ಆಗ್ತಾನೆ ಇಲ್ಲ. ಇಲ್ಲಿ ನೆಟ್ವರ್ಕೇ ಬರ್ತಾಯಿಲ್ಲ. ಇನ್ನು ಇದಕ್ಕೆಲ್ಲಿ ಜಗಬೇಕು ಅಲ್ವಾ. ಬನ್ನಿ ಸಿಗ್ತೀನಿ ಮತ್ತೆ ಗೈಸು. ಇಲ್ಲಿ ನೋಡಿ ನಮ್ಮ ಚಕ್ಕೂರು ಕೆರೆ ನೋಡಿ, ಒಂದೇ ಒಂದು ನೋಡಿ ತುಂಬ್ಕೊಂಡು ಹೋಗ್ತಾ ಇರೋದು ಅಂದರೆ ಎಲ್ಲರೂ ಸ್ನಾನ ಮಾಡ್ತಾರೆ ಬಿಡಿ. ಆ ಕಡೆ ಹೆಣ್ಮಕ್ಳು, ಈ ಕಡೆ ನೋಡಿ ಎಲ್ಲ ಕಡೆ ಒಂದೇ ಒಂದು ಕೆರೆ. ನಮ್ಮ ಬೆಂಗಳೂರು ತುಂಬಿರೋದಂದ್ರೆ ನನ್ನ ಪ್ರಕಾರ ಗೊತ್ತಿರೋಪ್ಪ. ಬೆಂಗಳೂರು ರ್ಯಾಪಿಡೋ ಮಾಡಿದ್ರೆ ಎಲ್ಲ ಕಡೆ ಸುತ್ತಾಡಿದ್ದೀನಿ. ಜಕ್ಕೂರು ಕೆರೆ ಮಾತ್ರ ತುಂಬಿರೋದು ಗೈಸ್. ಮಿಕ್ಕಿದ ಹೆಬ್ಬಾಳ ಕೆರೆ, ನಾಗವರ ಕೆರೆ, ಮತ್ತು ನಮ್ಮದು ಯಾವುದು ವಿದ್ಯಾರ್ಥಿಪುರಂ ತುಂಬಿರೋದು ಅಂದರೆ ಅರ್ಧ ಇದೆ, ಅಷ್ಟೊಂದೇನು ತುಂಬಿಲ್ಲ. ಆದರೆ ಹೆಬ್ಬಾಳ ಕೆರೆ ಮತ್ತು ನಾಗವರ ಕೆರೆ ಅದೇನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗಂತೂ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಪೂರ್ತಿ ಒಣಗಿಸ್ಬಿಟ್ಟವ್ರೆ. ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು ಇನ್ನೇನು. ಅದು ಯಾಕಾದ್ರೆ ನೀರು ಖಾಲಿ ಮಾಡಿಬಿಟ್ಟು ಒಳಗಡೆ ಏನೇನೋ ರೆಡಿ ಮಾಡ್ತಾವ್ರೆ, ಗಾರ್ಡನ್ ಥರ ಫುಲ್ಲು ಏನೋ ಹೈಟೆಕ್ ಮಾಡ್ತಾವ್ರೆ ಅನಿಸುತ್ತೆ, ಗೊತ್ತಿಲ್ಲ. ಗೌರ್ಮೆಂಟ್ನವರು ಏನು ಕಬ್ಜಾ ಮಾಡ್ಕೊಂಡು ಅಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬಿಡ್ತಾರೋ ಯಾರಿಗೆ ಗೊತ್ತು. ನಮ್ಮ ಚಕ್ಕೂರು ಲೇಕ್ ನೋಡ್ರಿ ಏನು ಸಖತ್ತೈತೆ. ಇಲ್ಲಿ ಕುತ್ಕೊಳ್ಳೋಕ್ಕೆ ಫೀಲ್. ಇದು ಯಾವುದು ಕ್ರೇನು ಇಷ್ಟು ದೊಡ್ಡದೈತೆ, ನನಗಿಂತ ದೊಡ್ಡದೈತೆ. ಹೌದು ಮತ್ತೆ ಉದ್ದ ಇರೋದಲ್ಲ ಅದಕ್ಕೆ. ನೋಡ್ರಿ ಹೆಂಗೈತೆ ಕೆರೆ. ಈ ರೋಡ್ ಎಷ್ಟು ಸಖತ್ತಾಗೈತು. ಎಲ್ಲ ಮಣ್ಣು ಜಗ್ಗಿ 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 ಎಲ್ಲ ಮಣ್ಣು ರೋಡ್ ಮೇಲೆ ತಂದು ಹೋಗಿದ್ಬಿಟ್ಟವ್ರೆ. ನಮಗಿನ್ನೂ ಯಾವುದೋ ಆರ್ಡ್ರ್ ಕೊಡ್ತಾಯಿಲ್ಲ. ಟೀ ಒಂದು ಕುಡಿದ್ಬಿಟ್ಟೆ. ಟೈಮಿಂಗ್ಸು 7:51 ಗಂಟೆ ಆಯಿತು. ಜಕ್ಕೂರು ಲೇಕ್ ಅಂತೂ ಮುಗೀತು. ಇವಾಗ ಜಕ್ಕೂರು ಇರಪ್ಪ ರೈಲ್ವೆ ಗೇಟ್ ಕ್ಲೋಸ್ ಮಾಡ್ತಾರೆ. ಸ್ಪೀಡಾಗಿ ಹೊಡಿಯಕ್ಕ ಚೂರು ರೆಡ್ ಕೊಡ್ತಾವ ನೋಡ್ರಿ. ಇಲ್ಲಿ ಸ್ಟಾರ್ಟ್ ಆಯಿತು. ಹೋಗ್ರಣ ಬಂದಪ್ಪ. ನಾನಂತರು ಅಂತೂ ಇಂತೂ ಪಾರಾಗಿಬಿಟ್ಟು. ಹಾಂ, ಮುಂಚೆ ಅಲ್ಲಿವರೆಗೂ ರೋಡಿತ್ತು, ಈ ಕಡೆ ಚೂರು ರೋಡ್ ಮಾಡೋರು ಬೆಸ್ಟ್ ಮಾಡೋರು ನೋಡ್ರಿ ಗಾಡಿ. ಅಕ್ಕ ಏನು ಒಣವೇದಲ್ಲೇ ಹೋಗ್ತಾವ್ರೆ. ಬರ್ರಿ ನೋಡೋಣ. ಯಾವುದೋ ಇನ್ನೂ ಆರ್ಡ್ರ್ ಬಿದ್ದಿಲ್ಲ, ರೈಡೇ ಬರ್ತೈತಲ್ಲ ಗೈಸ್. ಬಾಯಲ್ಲಿ ಸುಗೆ ಮಾಡ್ತಾಯಿದ್ದೀನಿ. ಸಾರಿ, ನನ್ನ ಹೆಸರೇ ಸುಭಾಷ. ಎಲ್ಲರೂ ಸುಭಾಷ ಕರೆದ್ರು. ನನಗೆ ಸುಭಾಷ್ ಅನ್ನೋದೇ ಮರೆತು ಬಿಟ್ಟಿದ್ದೀನಿ ನಾನು, ನನ್ನ ಹೆಸರು ಏನಿದೆ ಅಂತ. ಬನ್ನಿ ಇವಾಗ ಯಾವ್ದಾರ ಒಂದು ಆರ್ಡ್ರ್ ಬಿಟ್ಟಿದ್ರೆ ಸಿಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸ್ 9:41 ಗಂಟೆಗಿದೆ. ಮಾಲ್ ಆಫ್ ಏಷ್ಯಾದಲ್ಲಿ ಇದ್ದೀನಿ. ಇದು ಯಾವುದು ರೆಸ್ಟೋರೆಂಟ್ ಹೆಸರು? ಟೈಮ್ ಹೋಟೋನಸ್ ಅಂತೆ. 3-4 ಐಟಮ್ ಐತೆ. ಡ್ರಾಪು, ಮತ್ತಿಕೆರೆ, ಜಾಳಲ್ಲಿ ವಿಲೇಜ್ ಕಡೆ ಅಪಾರ್ಟ್ಮೆಂಟ್ ಐತೆ, ಅಲ್ಲಿರೋದು. ಇನ್ನೂ ರೆಡಿ ಕೊಟ್ಟಿಲ್ಲ ಐಟಮು. ವೆಯ್ಟ್ ಮಾಡೋಣ, ಯಾವಾಗಾದ್ರೂ ಕೊಡಲಿ. ಏನು ಸರ್ಜ್ ಇಲ್ಲ ಏನಿಲ್ಲ, ವೇಟಿಂಗ್ ಚಾರ್ಜಸ್ ಅದು ಬರುತ್ತೆ. ಏನೈತರ ನಮ್ಮ ರಕ್ಷಕ ಏನೋ ಹೆಸರೇ ಬರ್ತಲ್ಲವಲ್ಲ, ಇವಳು ಹಾಕ್ಬಿಟ್ಟವ್ರೆ. ಕನ್ನಡನೇ ಬರಲ್ಲ ಅಂತ ಹೇಳಿದಳು. ನೋಡಿದ್ರೆ ಇವಳು ಪೋಸ್ಟರ್ ಹಾಕ್ಬಿಟ್ಟಾಳೆ. ಒನ್ಟೆಕ್ಸ್ ಟೈಗರ್ ಗ್ರೌಂಡ್ ಫ್ಲೋರ್ ಅಂತೆ. ಇವ್ರದ್ದು ಯಾರ್ದು ರಶ್ಮಿಕಾ ಮಂದಣ್ಣದು ಈ ಥರ ಬ್ಯಾನರ್ ಹಾಕ್ಬಿಟ್ಟವ್ರು ದೊಡ್ಡದು. ಕರ್ನಾಟಕದಲ್ಲಿ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಕನ್ನಡನೇ ಬರೋಲ್ಲ ಕರ್ನಾಟಕದಲ್ಲಿ. ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಬೆಳೆದ ಮೇಲೆ ನಾನು ಆಂಧ್ರದವಳು, ನಾನು ತೆಲಂಗಾಣದವಳು ಅಂತ ಅಂದ್ಬಿಡ್ತಾರೆ. ಆಮೇಲೆ ಬೆಳೆದ ಮೇಲೆ ಬೆಳೆಯೋಕ್ಕೆ ಕರ್ನಾಟಕ ಬೇಕು. ಇಲ್ಲಿ ಕರ್ನಾಟಕದಲ್ಲಿ ಇದ್ದವ್ರಿಗೆ ಉತ್ತರ ಕರ್ನಾಟಕ ಬೇಕು. ಏನು ಮಾಡೋದು? ಬರ್ರಿ. ಹಾಯ್, ಊಟ ಆಯಿತಾ? ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ಆರಾಮಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತೀನಿ ಇಲ್ಲಿ. ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಸಿಗೋಣ ಮತ್ತೆ. ಇದು ಇವಾಗ ಆರ್ಡ್ರ್ ಕೊಟ್ಟರು 10 ನಿಮಿಷ ಆಯಿತು. ಫುಡ್ ರೆಡಿ ಕೊಟ್ಟಿರಲಿಲ್ಲ, ತಂದುಬಿಟ್ಟು ಕೊಟ್ಟರು. ಪರವಾಗಿಲ್ಲ, ಆರಾಮಾಗಿ ಹಿಡಿದ್ದೇನೆ ಬರ್ತೈತೆ ಅಲ್ಲಿ ಕೂತ್ಕೊಂಡ್ರೆ. ಅಷ್ಟು ತಂಪು ಅದು ವಾತಾವರಣ. ಏನು ಮಾಡ್ತೀರಾ? ಬನ್ನಿ ಇಲ್ಲಿಂದ ರೆಸಿಲೆನ್ಷಿಯಲ್ ರಿವರ್ ಅಪಾರ್ಟ್ಮೆಂಟಿಗೆ ಹೋಗೋಣ ಗೈಸ್. ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ಜಾಳಹಳ್ಳಿ ವಿಲೇಜು, HMT ರೋಡು, ಕದಂಬ ಹೋಟೆಲ್ಗೆ ಬಿದ್ದಿರೋದು. ಬರೋಣ ಬೇಗ. ಸೆಟ್ ಎಲ್ಲ ರೆಡಿ ಇರೋದು ಐಟಮು. ಇಲ್ಲೇ ಮಾಡಿಬಿಟ್ಟು ಹೋಗಿ ತೊಗೊಂಡ್ಬಿಟ್ಟು ಬರೋಣ ಬೇಗ. 417 ಆರ್ಡ್ರ್ ರೆಡಿ. ದೇವ್ರೆ 10 ಹಿಡಿಯೋದ್ರಲ್ಲಿ ಸಾಕಾಗ್ಬಿಡುತ್ತೆ. ಕದಮ್ಮ ಗರಡಿನ ಸಖತ್ತಾಗಿದೆ. ಸ್ಟಾಪ್ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಅವರೇ ಕದಮದಲ್ಲಿ. ನಾನು ಇದುವರೆಗೂ ಒಂದು ಸರಿ ಊಟ ಮಾಡಿಲ್ಲ. ಬೇರೆ ಹೋಟೆಲಲ್ಲಿ ಊಟ ಮಾಡಿದ್ದೀನಿ. ಕದಮದಲ್ಲಿ ಒಂದು ಸರಿ ಊಟ ಮಾಡಿಲ್ಲ. ಸರ್ ಆರ್ಡ್ರ್ ರೆಡಿ ಇದೆ ನೋಡಿ. 417 ಇಲ್ಲ, ಅಲ್ಲಿ ಇಸ್ಕೋಬೇಕಾ? ಎಲ್ಲಿ ಕೊಡ್ತಾವ್ರೆ ಯಾರಿಗೆ ಗೊತ್ತು ಅಣ್ಣ. 417 ರೆಡಿ ಇದೆ ನೋಡಿ. ಸೆಟ್ ದೋಸೆ, ಖಾರ ಪೊಂಗಲ್. ಅಲ್ಲಿಲ್ಲ ಆರ್ಡ್ರು. ಅದೇನಾ? ಅದೇ ಪ್ಯಾಕ್ ಮಾಡ್ತಾನೆ, ಅವನಿಗೆ ಗೊತ್ತಾಗ್ತಲ್ಲ. ಡ್ರಾಪ್ ಎಲ್ಲಿ? BL ಕ್ವಾರ್ಟರ್ಸ್ ಗೈಸ್. BLಗೆ ಇದು ಇರೋದು. ತೊಳಿ ಬನ್ನಿ ಗೈಸ್. ಎಷ್ಟು ಆರ್ಡ್ರ್ ಐತೆ ಅಂದರೆ 10 ಆಗಿತ್ತು. ಹಂಗೆ ಮನೆ ಕಡೆ ಹೋಗ್ಬಿಟ್ಟು ಚೂರು ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಇವಾಗ ಎಲ್ಲಿ ಮತ್ತಿಕೆರೆಯಲ್ಲಿ ಇದ್ದೀನಿ. ಎಷ್ಟು 11 ಆರ್ಡ್ರ್ ಹೊಡೆದಿದ್ದೀನಿ. ಡ್ಯೂಟಿ ಆಫ್ ಮಾಡಿದ್ದೆ. 31 ರೂಪಾಯಿ ಕೊಟ್ಬಿಟ್ಟು ಅನ್ನ ಬಂಡು. ನಮ್ಮ ಮನೆಯಿಂದ ಆ ಕಿಚನ್ಸ್ಗೆ ಪಿಕಪ್ಪು. ಯಾವ ಕಡೆ ಹೋಗ್ಬೇಕಪ್ಪ ದೇವ್ರೇ ಕೊಡ್ರೆ. ಆ ಕಡೆ ಒಂದು ಕಾರ್ ಗಾಡಿ ಬಂದುಬಿಟ್ಟ. 11 ಆರ್ಡ್ರು 664 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 3 ಅವರ್ 55 ನಿಮಿಷ ಆಯ್ತು ಇವಾಗ
ಗೈಸ್ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಒಂದು 11 ಎಷ್ಟು ಟೈಮಿಂಗ್ಸು 11:48 ಡ್ಯೂಟಿ ಆಫ್ ಮಾಡಿಬಿಟ್ಟೆ. ಯಾಕೋ ತುಂಬ ಹೊಟ್ಟೆ ನೋಯ್ತೈತೆ ಗೈಸ್. ಚಪಾತಿ ಮೊಸರನ್ನ ಮತ್ತು ಚಟ್ನಿ ಹಚ್ಕೊಂಡು ತಿಂದ್ಬಿಟ್ಟೆ ತುಂಬ ಹೊಟ್ಟೆ ನೋಯ್ತೈತೆ ಅಂತ ಅಂದ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ ಗೈಸ್. ಸಂಜೆ ಬಂದುಬಿಟ್ಟು ಕೆಲಸ ಮಾಡ್ತೀನಿ. ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಒಂದು 2-3 ಸಾರಿ ಅಂದರೆ 2-3 ಅಂದರೆ ಒಂದು 10 ರೂಪಾಯಿ ಕೊಟ್ಬಿಟ್ಟೆ ಹೊಟ್ಟೆ ಮೇಲಿಂದು. ಮತ್ತು ಲೂಸ್ ಮಷಿನ್ದು ಒಂದು 10 ರೂಪಾಯಿ 12 ರೂಪಾಯಿ ತೊಗೊಂಡ್ರು. ಊಟ ಮಾಡ್ಕೊಂಡು ತೊಗೊಳ್ಳಿ ಅಂತ ಹೇಳೋರೆ. ಇವಾಗ ಊಟ ಮಾಡಿದ್ದೀನಿ. ಯಾಕೋ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಯಾಕೋ ತುಂಬ ಇದನ್ನ ಆಗಿಬಿಟ್ಟೈತೆ ಬಾಡಿ. ಅದು ಯಾಕಾದ್ರೂ ಅಷ್ಟೊಂದು ಮೊಸರು ಮತ್ತು ಚಟ್ನಿ ಚೂರು ಖಾರ ಐತಲ್ಲ ತಿಂದ್ಬಿಟ್ಟೆ ಸರಿಯಾಗಿ ಹೊಟ್ಟೆ ಜಾಡಿಸ್ತೈತೆ. ಅದಕ್ಕೆ ಮನೆ ಕಡೆ ಹೋಗ್ತಾಯಿದ್ದೀನಿ ಗೈಸು. ಸಂಜೆ ಬರ್ತೀನಿ ಕಮ್ಮಿ ಆದರೆ ನೋಡೋಣ ಗೈಸ್. ಸದ್ಯಕ್ಕಂತೂ ರೆಸ್ಟ್ ಮಾಡ್ತೀನಿ. ಸಂಜೆ ಬಂದೇ ಬರ್ತೀನಿ. ಆಲ್ಮೋಸ್ಟು 7 ಗಂಟೆಗೆ ಲಾಗಿನ್ ಆಗಬೇಕು. ಇಲ್ಲ ಇನ್ಸ್ಟಿಟ್ಯೂಟ್ ಬರಲ್ವಲ್ಲ. 290 ರೂಪಾಯಿ ಇನ್ಸ್ಟಿಟ್ಯೂಟ್ ಬರುತ್ತೆ ಸಂಜೆ. ಇವಾಗ ನಾನು ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೆ 12 ಗಂಟೆಯಿಂದ. ಇವಾಗ ಅದನ್ನು ಇನ್ನು ಕಂಪ್ಲೀಟ್ ಆಯಿತು. ಸಂಜೆ ಮಾತ್ರ ಕಂಪಲ್ಸರಿ ಕಂಪ್ಲೀಟಾಗಿ ಮಾಡಲೇಬೇಕು 10 ಗಂಟೆವರೆಗೂ. ಅದನ್ನು ಲಾಗಿನ್ ಆಗಿರೋಣ ಅಂತ ಹೇಳ್ತಾ ಬನ್ನಿ ನೈಟಲ್ಲಿ ಸಿಗ್ತೀನಿ ಇವಾಗ. ಗೈಸ್ ಟೈಮಿಂಗ್ಸ್ ಎಷ್ಟಪ್ಪಾಗಿದೆ ಅಂದರೆ 7:59 ಅವಾಗಲೇ ಲಾಗಿನ್ ಆಗಿದ್ದೆ. ಆರ್ಡ್ರ್ ಬಿದ್ದಿರೋದು ಎಲ್ಲಿ ಕಿಚನ್ಸ್ಗೆ, ಅಲ್ಲಿಗೆ ಹೋಗಬೇಕು. ಡ್ರಾಪ್ ಬಂದುಬಿಟ್ಟು ಇದಕ್ಕೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ವಾಟರ್ ಮಿಸ್ಟ್ರಿ ಇಲ್ಲಿ ಕೆಂಪಾಪುರ. ಮಧ್ಯಾಹ್ನ ಅಂದರೆ ಮುಣ್ಕೊಂಡು ಬಿಟ್ಟಿದ್ದೆ ಹುಷಾರಿಲ್ಲ ಅಂತ. ಮಳೆ ಬಂದುಬಿಟ್ಟಿತ್ತು ಗೈಸ್. ನೋಡಿ ಕೆಲಸ ಮಾಡ್ಬೇಕಾದ್ರೆ ಮಳೆ ಬರೋಲ್ಲ. ಮನೆಗೆ ಬಂದುಬಿಟ್ಟು ಮಲ್ಕೊಂಡಿದ್ದೀನಿ. ಅವಾಗ ಮಳೆ ಬಂದುಬಿಟ್ಟೈತೆ. ಪರವಾಗಿಲ್ಲ, ಸ್ವಲ್ಪ ವೆದರ್ ಚೆನ್ನಾಗೈತೆ ಸಖತ್ತಾಗಿ. ಬನ್ನಿ ಬೆಳಗ್ಗೆಯಿಂದ ಎಷ್ಟು 12 ಆರ್ಡ್ರ್ ಹೊಡೆದಿದ್ದೆ. ಇನ್ನೂ 10 ಆರ್ಡ್ರ್ ಹೊಡಿಬೇಕಲ್ಲ. ಇನ್ಸ್ಟಿಟ್ಯೂಟ್ ಬಂದುಬಿಡುತ್ತಲ್ಲ. ಅಂದರೆ ಸಂಜೆ ಟೈಮಿಂಗ್ಸ್ ಮೇನು ಲಾಗಿನ್ ಆಗಿದ್ದರೆ ಇದನ್ನು ತೋರಿಸಿರೋದು ಇದನ್ನು ಕೊಡ್ತಾನಂತ. ಅಂದರೆ ಮೇನ್ ಲಾಗಿನ್ ಆಗಿರಬೇಕಲ್ಲ ಇದ್ರದ್ದು ಡಿನ್ನರ್ ಪಿಕ್ಕು. ಅದಕ್ಕೆ ಇನ್ಸ್ಟಿಟ್ಯೂಟ್ ಕೊಡ್ತಾನೆ. ಬನ್ನಿ ಕೊಡ್ತಾನೆಲ್ಲೋ ಗೊತ್ತಿಲ್ಲ ನನಗೂ. ಏನೋ ನಾಳೆನೂ ಗೊತ್ತಾಗ್ಬಿಡೋದು. ಕೊಟ್ಟರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಇದು ನೈಟ್ದು 3 ರೂಪಾಯಿದು ನೈಟ್ದೊಂದು ಲಾಗಿನ್ ಆಗಿದ್ದರೆ ಕೊಡ್ತಾನೆ ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬರುತ್ತಿಲ್ಲೋ ಗೊತ್ತಿಲ್ಲ, ಅದನ್ನು ನಾಳೆ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ಬನ್ನಿ ಇವಾಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗೋಣ. ಇದು ಆರ್ಡ್ರ್ ಎಲ್ಲಿ ಕೊಟ್ಟನಪ್ಪ ಅಂದರೆ ಸರ್ ಆರ್ಡ್ರ್ ರೆಡಿ ಇದೆ ನೋಡಿ 9742. ಹಾಂ ಫುಡ್ ರೆಡಿ ಇದೆ. ಅದೇನಾ ಇದು ಡ್ರಾಪ್ ಎಲ್ಲಿ ಕೊಟ್ಟನಂದರೆ BSF ಕ್ಯಾಂಪಸ್ಸು ಮಣಿಪಾಲ್ ಯಾವುದಿದು ಮಾನ್ಯಾಕ್ಷಿ ಇಂಡಸ್ಟ್ರಿ ಇದ್ರ ಕೂಡ ಕೊಟ್ಬಿಟ್ಟವ್ರೆ ಗೈಸ್. BSF ಕ್ಯಾಂಪಸ್ ಅಲ್ಲಿಗೆ ಹೋಗ್ಬೇಕು. 13 ಕಿಲೋಮೀಟ್ರ್ ಇಲ್ಲಿಂದ ಬಿದ್ದಿರೋದು ಗೈದು. ನೋಡ್ರಿ ನೈಟ್ ಹೊತ್ತಲ್ಲಿ ರೋಡ್ಗಳು ಹೆಂಗೆ ಕಾಣ್ತಾ ಇದ್ದಾವೆ. ಸೈಕ್ ರೋಡ್ ಕೆಳಗಡೆ ನೋಡಿ ಗೈಸ್. ಬ್ರಿಡ್ಜ್ ಕೆಳಗಡೆ ಎಷ್ಟು ಮಾಲ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರೋದು. ಹೆಂಗೋ ನಾನು ಬ್ರಿಡ್ಜ್ ಹತ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಪರವಾಗಿಲ್ಲ ಆರಾಮಾಗಿ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ BSF ಕ್ವಾರ್ಟರ್ಸ್ಗೆ BSF ಇದಕ್ಕೆ ಹೋಗ್ಬಿಟ್ಟು ಡ್ರಾಪ್ ಕೊಟ್ಬಿಟ್ಟು ಸಿಗ್ತೀನಿ ಮತ್ತೆ. ನೋಡ್ರಿ ಏನು ಬಿಲ್ಡಿಂಗ್ಗಳು ಕಾಣ್ತಾವೆ ಅಕ್ಕಪಕ್ಕ ಎಲ್ಲ ಕಡೆ ಗೈಸ್. ಇವಾಗ ಟೈಮಿಂಗ್ಸು 8:21 ಗಂಟೆ ಇದೆ. ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನೆ. ನಾನು ಎಲ್ಲಿ ಜಕ್ಕೂರು ಮಾರ್ಕೆಟ್ ಹತ್ರ ಅಂದರೆ ದಾಟ್ಕೊಂಡು ಬಂದಿದ್ದೆ ಯಲಹಂಕ ಸಿಗ್ನಲ್ವರು. ಅವಾಗಲೇ ಆರ್ಡ್ರ್ ಕೊಟ್ಟಿವರು ಫುಡ್ ರೆಡಿ ಅಂತ. ಒಂದು ರೆಡಿ ಇದೆ, ಒಂದು ರೆಡಿ ಇಲ್ಲ. ಫುಡ್ ರೆಡಿ ಕೊಟ್ಟು ಬಿಟ್ಟವ್ರೆ ನಂದನ ಪ್ಯಾಲೇಸ್ ಸಹಕಾರ ನಗರದಲ್ಲಿ. ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಇನ್ನೂ ಬೇಕಾಗಿರೋದು ಎಷ್ಟಪ್ಪ ಅಂದರೆ 15-21 ಆರ್ಡ್ರ್ ಬೇಕು. ನೋಡೋಣ ಯಾವುದು ಕೊಟ್ಟು 7724 ಬೈ 7724 ಬಂತಾ? ಹಾಂ ಆಯಾ ಕೊಡಿ ಕೊಟ್ರಪ್ಪ ಹೆಂಗೋ 7724. ಬನ್ನಿ ಇವಾಗ ಡ್ರಾಪ್ ಕೊಡೋಕೆ ಹೋಗೋಣ. ಎಲ್ಲಪ್ಪ ಅಂದರೆ ಇದು ಸೈನ್ ಇಲ್ಲ, ಇಲ್ಲೇ ಕೆಂಪಾಪುರ ಇರೋದು 2 ಆರ್ಡ್ರು. ಇದು ಯಾವುದೋ ಲಾಂಗ್ ಕೊಟ್ಬಿಟ್ಟ 142 ರೂಪಾಯಿ. ಅದು KR ಪುರಂ ಕಡೆ. ಮತ್ತೆ ಇದು ಯಾವುದು ಮೆಕ್ಸಿಕನ್ ಕಿಚನ್ಸ್ ಅಂತೆ. ಬನ್ನಿ ಇಲ್ಲಿಂದ KR ಪುರಂ ಹೋಗೋಣ ಇವಾಗ. ಏನು ಇಷ್ಟೊಂದು ಲಾಂಗ್ ಕೊಡ್ತಾನಂತ ಗೊತ್ತಿಲ್ಲಪ್ಪ. ಸರ್ಜ್ ಇದ್ದಿದ್ರೆ ಮಾತ್ರ ಸರಿಯಾಗಿ ಕೊಟ್ಬಿಡೋನು. ಏನದು ಅಮೌಂಟು ಏನು ಮಾಡೋಕ್ಕಾಗಲ್ಲ. 73 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಬನ್ನಿ ಹೋಗೋಣ ಗೈದು. ಆರ್ಡ್ರ್ ಯಾವ ಥರ ಕೊಟ್ಟ ನೋಡಿ. 9 ಕಿಲೋಮೀಟ್ರಿಗೆ 76 ರೂಪಾಯಿ ಅಂತೆ. ಇವನು ಯಾವುದರಿಂದ ಹೊಡಿಬೇಕು? ಅದು RT ನಗರ ಕಡೆ ಈ ಥರ ಆರ್ಡ್ರ್ ಕೊಟ್ಟು ಉಡುಪಿ ಉತ್ಸವಂತೆ. 9 ಕಿಲೋಮೀಟ್ರ್ 34 ನಿಮಿಷ ಅಂತೆ. ಇರಿ ಇದನ್ನು ಮ್ಯಾಪ್ ಹಾಕೊಂಡು ಬಿಟ್ಟಿದೆ. ಉಡುಪಿ ಉತ್ಸವ ಇವಾಗ 9:30 ಆಗೈತೆ. 10 ಗಂಟೆಗೆ ಕೊಟ್ಬಿಟ್ಟು ರಾಂಗ್ ಲಕ್ಷಣ ಹಾಕೊಂಡು ಮನೆ ಕಡೆ ಹೋಗ್ಬಿಡ್ತೀನಿ ಅಷ್ಟೇ ಗೈಸ್. ಟಾರ್ಗೆಟ್ 21 ಮುಗಿದೋಗುತ್ತೆ. 2 ಆರ್ಡ್ರ್ ಬೇಕಿತ್ತಲ್ಲ ಕರೆಕ್ಟು ಮುಗಿದೋಯ್ತು. 2 ಬೇಕಿತ್ತು ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟಾನ 74 ರೂಪಾಯಿ. ಆದರೆ ಎಷ್ಟು ಕಿಲೋಮೀಟ್ರು ನೋಡಿ ಗೈಸ್, 3.6 ಕಿಲೋಮೀಟ್ರ್ ಅಂದರೆ ಪಿಕಪ್ಪು. ಇವನಿಗೆ ಯಾವುದರಿಂದ ಹೋಗಿಬೇಕು ಬರೋಲ್ಲ. ಬನ್ನಿರಿ ಅಲ್ಲಿಂದ ಹೋಗ್ಬಿಡೋಣ RT ನಗರಕ್ಕೆ. RT ನಗರದಿಂದ ಬೋಬ್ಸಂದ್ರದಿಂದ ಮನೆ ಕಡೆಗೆ.
ಗೈದು ಡ್ಯೂಟಿ ಅಂದ್ರೆ ಆಫ್ ಮಾಡಿದೆ 10-1 ಗಂಟೆಗೆ. ಇಲ್ಲಿ 3 ಅವರ್ ಕಂಪ್ಲೇಂಟ್ ತೋರಿಸ್ತೈತೆ. ಇನ್ಸ್ಟಿಟ್ಯೂಟ್ 21 ಆರ್ಡ್ರ್ ಹೊಡೆದು 440 ರೂಪಾಯಿ. ಇದು ನೋಡೋಣ ಯಾವ್ದು ಇನ್ಸ್ಟಿಟ್ಯೂಟ್ ಕೊಡ್ತಾನೆ, ಇದನ್ನು ಕೊಡ್ತಾನೋ ಏನು ಇನ್ನೊಂದು ಇದೆ ರೀ. ಆಲ್ ಸರ್ಜಸಲ್ಲಿ ಓಪನ್ ಮಾಡ್ತೀನಿ ರೀ, ತೋರಿಸ್ತೀನಿ. ಇದರಲ್ಲಿ 440 ರೂಪಾಯಿ ಬರುತ್ತೋ ಏನೋ. ಇದು ಯಾವುದು ಡಿನ್ನರ್ ಪೀಕ್ ಇನ್ಸ್ಟಿಟ್ಯೂಟ್, ಇದು 230 ರೂಪಾಯಿ ಬರುತ್ತೋ ಗೊತ್ತಿಲ್ಲ. ಯಾವ್ದು ಬರುತ್ತೆ ಅದು ನಾಳೆ ಗೊತ್ತಾಗ್ಬಿಡುತ್ತೆ. ಇವಾಗ ನಾನು ಅವಾಗಿಂದ 10 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ 8 ಆರ್ಡ್ರ್ ತೋರಿಸ್ತಾನಲ್ಲ ಇದರಲ್ಲಿ ನೋಡಿದ್ರೆ. ಹಾಂ 10 ಆರ್ಡ್ರ್ ಹೊಡೆದಿದ್ದೀನಿ. ಆದ್ರೂ ಅಲ್ಲಿ ನೋಡಿದ್ರೆ ಇಷ್ಟೇ ತೋರಿಸ್ತಾನೆ. ಇದು ಇನ್ನೂ ಅಪ್ಡೇಟ್ ಆಗಿಲ್ಲ ಅನ್ಕೋತೀನಿ. ಪರವಾಗಿಲ್ಲ ಇವತ್ತಿಂದ ಅರ್ನಿಂಗ್ಸ್ ಅದನ್ನು ಕೊಟ್ಟರೆ ಎಷ್ಟಾಗುತ್ತೋ ಗೊತ್ತಿಲ್ಲ. 1310 ರೂಪಾಯಿ ಹೊಡೆದಿದ್ದೀನಿ ಇದು. ಇನ್ಸ್ಟಿಟ್ಯೂಟ್ ಬಂದರೆ ಅದು ನಾಳೆಗೆ ಹೇಳ್ತೀನಿ, ಬರುತ್ತೋ ಇಲ್ಲ ಅಂತ ಹೇಳ್ತೀನಿ. 6:30 ಗಂಟೆ ಮೇಲೆ ಅಪ್ಡೇಟ್ ಆಗುತ್ತಲ್ಲ ಬೆಳಗ್ಗೆ ಇನ್ಸ್ಟಿಟ್ಯೂಟ್. ಮತ್ತು 7:25 ನಿಮಿಷದಲ್ಲಿ 1310 ಗಂಟೆಗೆ 200-200 ರೂಪಾಯಿ ಹೊಡೆದು ಬಿಟ್ಟಿದ್ದೀನಿ ನೋಡಿ ಗೈಸ್. ಅದರಲ್ಲಿ 400 ರೂಪಾಯಿ ಬಂದರೆ 1700 ಚಿಲ್ಲರೆ ಆಗುತ್ತೆ. 440 ರೂಪಾಯಿ ಇನ್ಸ್ಟಿಟ್ಯೂಟ್ ಬಿಟ್ಟರೆ 290 ರೂಪಾಯಿ ಬರುತ್ತೋ 230 ರೂಪಾಯಿ ಬರುತ್ತೋ ಗೊತ್ತಿಲ್ಲ. ಅದೇ ಬಂದರೆ ಹೇಳ್ತೀನಿ, ಬರಲಿಲ್ಲ ಅಂದ್ರೂ ಹೇಳ್ತೀನಿ ಗೈದು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಇವಾಗ ಹೆಬ್ಬಾಳ ಬ್ರಿಡ್ಜ್ ಕೆಳಗಡೆ ಇದ್ದೀನಿ. ಇಲ್ಲಿಂದ ಮನೆಗೆ ಹೋಗ್ಬೇಕು ನಾನು.